ಒಂಚೂರು ಬಾತ್ರೂಮ್ ಕಟ್ಕೊಂಡಿದೆ, ಅದಕ್ಕೆ ಮೋರಿ ಕ್ಲೀನ್ ಮಾಡ್ತಾರಲ್ಲ ಅವ್ರನ್ನ ಕರೆಸ್ತ್ಯಾ? ಅವ್ರು ಯಾಕತ್ತೆ, ಇವರೇ ಇದಾರಲ್ಲ ಕ್ಲೀನ್ ಮಾಡ್ತಾರೆ ಬಿಡಿ. ಹೌದಾ? ಹಂಗೆ ಮಾಡಿದ್ಮೇಲೆ ಪಾರಿವಾಳ ಪಿಚ್ಕೆ ಹಾಕ್ಬಿಟ್ಟಿದೆ, ಒಂಚೂರು ಸರೋಜನ್ ಕಳ್ಸೆ ಕ್ಲೀನ್ ಮಾಡಕ್ಕೆ. ಅಯ್ಯೋ ಇವರೇ ಇದಾರಲ್ಲ ಮಾಡ್ತಾರೆ ಬಿಡಿ. ಹೌದಾ? ಮತ್ತೆ ಯಾಕೆ ಮೆನ್ಷನ್ ತಗೋಬೇಕು ಬಿಡು. ಏನೋ ನಾನ ಯಾರ ಹತ್ರ ಹೇಳ್ತಿದ್ದೀನಿ ನೀನು? ಹಾ, ಇರೋ ಕೆಲ್ಸನ ಬಿಟ್ಬಿಟ್ಟು ಕೊಬ್ಬು ಮಾಡ್ಕೊಂಡು ಮನೇಲಿ ಕೂತಿರೋ ದರಿದ್ರ ದಂಡಪಿಂಡ ಅನಿಷ್ಟ ಅನಾಚಾರ ಪೊರೋಡಿ ಪೊರ್ಕಿ ನಾಲಾಯಕ್ಕು ವೇಸ್ಟ್ ಬಾಡಿ ನಿನಗೆ. ಏನೇ ವೇಸ್ಟ್ ಬಾಡಿ? ಇಷ್ಟ ದಿನ ನಾನೇ ಕೆಲಸ ಮಾಡಿಲ್ವಾ? ಇಷ್ಟ ದಿನ ತಿಂದಿಲ್ವಾ? ತಿನ್ನೋದ್ ಬಿಟ್ಬಿಡು. ವಾಟ್ ಎ ಶೇಮ್, ವಾಟ್ ಎ ಶೇಮ್. ಶೇಮ್ ಶೇಮ್ ಪಪ್ಪಿ ಶೇಮ್. ಪ್ರವೀಣ, ಪ್ರವೀಣ ಏನು ರೀ, ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನೋ ಕೆಲ್ಸಕ್ಕೆ ಹೋಗ್ತಿದೀಯಾ? ಇನ್ನೇನ್ ಮಾಡೋದು, ನೀನಂತ ಜವಾಬ್ದಾರಿ ಇಲ್ದೇ ಇರೋನ್ನ ಕಟ್ಕೊಂಡ್ಮೇಲೆ ಇದೇ ಶಿಕ್ಷೆ. ನಾನು ಇವತ್ತಿಂದ ಗಾರ್ಮೆಂಟ್ಸ್ ಹೋಗ್ತಾ ಇದೀನಿ ಕಣಪ್ಪ. ಏನು ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ? ನೀನಪ್ಪ ಮಾಡೋದು? ಒಬ್ಬ ಅಪ್ಪೆ ಪಾರಿ ಜನ್ಮ ಕೊಟ್ಟಿರೋ ತಪ್ಪಿಗೆ ನಂಗಿದೆ ಗತಿ. ನಾವು ಬರೋದ್ರೊಳಗಡೆ ನೆಲ ಎಲ್ಲ ಗುಡ್ಸಿ ಒರೆಸ್ಬಿಡಿ, ಹೇಗಿದ್ರು ಕೆಲಸ ಇಲ್ವಲ್ಲ. ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತಗೊಂಬಂದು ಅಡ್ಗೆ ಮಾಡ್ಬಿಡು, ಹೆಂಗಿದ್ರು ಕೆಲಸ ಇಲ್ಲ ಅಲ್ಲ. ನಾಯಿ ಸ್ನಾನ ಮಾಡಿಸಿ ಪೌಡರ್ ಹಾಕ್ಬಿಡ್ರಿ, ಹೆಂಗಿದ್ರು ಕೆಲಸ ಇಲ್ವಲ್ಲ. ಬಟ್ಟೆ ಎಲ್ಲ ಒಗ್ದು ಒಣಗಿಸಿ ಮಡ್ಚಿಟ್ಬಿಡು, ಹೆಂಗಿದ್ರು ಕೆಲಸ ಇಲ್ವಲ್ಲ. ಬನ್ನಿ ಅತ್ತೆ, ನಾವು ಹೋಗೋಣ. ಏ ಅತ್ತೆ, ಇಲ್ಲಿ ಬನ್ನಿ. ವಾಟ್ ಎ ಶೇಮ್, ವಾಟ್ ಎ ಶೇಮ್, ವಾಟ್ ಎ ಶೇಮ್. ಮಗನೇ ರೀ, ಬಂದ್ರ? ಸ್ವೀಟ್ ತಗೋಪ್ಪ. ಗಂಡ್ಸಂದ್ರೆ ಖಾಲಿ ಕೂರ್ಬಾರ್ದು, ಇನ್ನೊಂದು ಕೆಲಸ ಮಾಡ್ತಾನೆ ಇರ್ಬೇಕು. ರೀ ಖಾರ ತಗೊಳ್ಳಿ. ನೋಡಿ, ನಮ್ಮ ಮನೆಯಲ್ಲೇ ಗಂಡ ಹೆಂಡತಿ ಅಮ್ಮ ಮಗ ಅಂತ ಇಷ್ಟು ಜನ ಇದೀವಿ, ನಮ್ಗೆ ಎಷ್ಟು ಮನಸ್ತಾಪ ಬರುತ್ತೆ. ಇನ್ನು ಹೊರಗಡೆ ಆಫೀಸಲ್ಲಿ ಎಷ್ಟೊಂದು ಜನ ಇರ್ತಾರೆ, ಮನಸ್ತಾಪ ಬರೋದು ಸಹಜ ಅಲ್ವಾ? ಆಯ್ತು ಕಣೆ, ನಂಗೂ ಅರ್ಥ ಆಗುತ್ತೆ. ಅದಕ್ಕೆ ಮ್ಯಾನೇಜರ್ಗೆ ಫೋನ್ ಮಾಡಿ ಸಾರಿ ಕೇಳಿದ್ದೀನಿ. ರೆಸಿಗ್ನೇಷನ್ ಲೆಟ್ರು ಕ್ಯಾನ್ಸಲ್ ಮಾಡೋಕೆ ಹೇಳಿದ್ದೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನೀವೇನೋ ಬಿಟ್ಟಿದ್ ಕೆಲಸ ತಗೋಬಿಟ್ರಿ, ಆದ್ರೆ ನಾವು ತಗೊಂಡಿರೋ ಕೆಲಸ ಬಿಡಕ್ಕಾಗಲ್ವಲ್ಲ. ಅಂದ್ರೆ ಅಂದ್ರೆ ನಾವೊಂದು 6 ತಿಂಗಳು ಹೊರಗೆ ಕೆಲ್ಸಕ್ಕೆ ಹೋಗ್ತೀವಿ, ನೀವು ಮನೆ ಕೆಲಸ ನೋಡ್ಕೊಳ್ಳಿ. ವಾಟ್ ಎ ಶೇಮ್, ವಾಟ್ ಎ ಶೇಮ್.